ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತೀನಿ. ನೀವೇನಾದರೂ ಪ್ರತಿ ತಿಂಗಳು 2000 ಹಣ ಪಡ್ಕೋತಿದ್ರೆ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಯಾಕಂತ ಅಂದರೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ. ಆ ಒಂದು ರೂಲ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಫಾಲೋ ಮಾಡಿದ್ರೆ ಅಷ್ಟೇ ನಿಮಗೆ ಮುಂದೆ 11ನೇ ಕಂತು ಹಣ ಆಗಿರ್ಬೋದು, 12ನೇ ಕಂತು ಹಣ ಆಗಿರ್ಬೋದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದು. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದುವರೆಗೂ ಟೋಟಲ್ 20,000 ಹಣ ಪಡ್ಕೊಂಡಿದ್ದಾರೆ. ಅಂದರೆ 10 ಕಂತು ಹಣ ರಿಸೀವ್ ಆಗಿದೆ. ಈಗ ನೆಕ್ಸ್ಟು ಇನ್ನು 11ನೇ ಕಂತು ಹಣ ಬಿಡುಗಡೆ ಆಗುವಂಥ ಸಮಯನೇ ಬಂತು. ಈ ಒಂದು 11ನೇ ಕಂತು ಹಣ ಬಿಡುಗಡೆಗೂ ಮುಂಚೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ. ಈಗ ಒಂದೇ ಮನೆಯಲ್ಲಿ ಏನಾದರೂ 2 ರೇಷನ್ ಕಾರ್ಡ್ಸ್ ಇದ್ದರೆ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರೋದಿಲ್ಲ. ತುಂಬ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ, ನಾನು ಡೀಟೇಲ್ಡಾಗಾದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಒಂದೇ ಮನೆಯಲ್ಲಿ ಅತ್ತೆ, ಮಾವ, ಸೊಸೆ, ಮಗ ಇರುವಂತಹ ಮನೆಯಲ್ಲಿ ಅತ್ತೆಗೂ ಆ್ಯಂಡ್ ಹಾಗೇನೂ ಸಹ ಸೊಸೆಗೂ ಸಪ್ರೇಟ್ ರೇಷನ್ ಕಾರ್ಡ್ ಇದ್ದು ಇಬ್ಬರಿಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿದ್ರೆ ಇನ್ನು ಮುಂದೆ ಇವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರೋದಿಲ್ಲ. ಈ ಕಂಡೀಷನ್ ಏನು ಹೇಳಿದ್ದಾರೆ ಅಂತ ಅಂದರೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ದು 2 ರೇಷನ್ ಕಾರ್ಡ್ಸ್ ಏನಾದರೂ ಇದ್ದರೆ ಇಂತಹ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರೋದಿಲ್ಲ, ಕೇವಲ ಒಬ್ಬರಿಗಷ್ಟೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಕೇಳ್ಬೋದು, ಸರ್ ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ ಸರ್ ನಾವು ಒಂದೇ ಮನೆಯಲ್ಲಿ ಇದ್ದೀವಿ ಏನು ಅಂತ ಹೇಳಿಬಿಟ್ಟು ಅಂತ ಅಂದರೆ, ಈಗ ನೀವು ಕಂದಾಯವನ್ನು ಕಟ್ತಾ ಇರ್ತೀರಾ, ಓಕೆನಾ. ಈ ಒಂದು ಕಂದಾಯ ಕಟ್ತಿರುವಂಥದ್ದು ಯಾರ ಹೆಸರಲ್ಲಿ ಕಂದಾಯವನ್ನು ಕಟ್ತಿದ್ರೆ ಅಂತಹ ಅವರಿಗೆ, ಈಗ ಅತ್ತೆ ಹೆಸರಲ್ಲಿ ಕಂದಾಯ ಕಟ್ತಿದ್ರೆ ಅತ್ತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಸೊಸೆ ಹೆಸರಲ್ಲಿ ಕಂದಾಯ ಕಟ್ತಿದ್ರೆ ಸೊಸೆಗಷ್ಟೇ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರುತ್ತೆ. ನೀವು ಕೇಳ್ಬೋದು, ಇಲ್ಲ ಸರ್ ನಮ್ಮ ಅತ್ತೆ ಮಾವ ಬೇರೆ ಕಡೆ ಇದ್ದಾರೆ, ನಾವು ಬೇರೆ ಮನೆಯಲ್ಲಿ ಇದ್ದೀವಿ ಅಂತ ಅಂದರೆ ನಿಮಗೆ ಖಂಡಿತವಾಗ್ಲೂ ಸಹ ಇಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರುತ್ತೆ. ಅದು ಸ್ವಂತ ಮನೆಯಲ್ಲೇ ಇರಬೇಕು ಅನ್ನುವಂಥದ್ದು ಏನಿಲ್ಲ, ಅಥವಾ ಬಾಡಿಗೆ ಮನೆಯಲ್ಲಿ ಇದ್ರೂ ಸಹ ಈಗ ನೀವು ಗೃಹ ಜ್ಯೋತಿ ಟೈಮ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡು ಜೊತೆಗೆ ಡೀಟೇಲ್ಸನ್ನು ಕೊಟ್ಟಿರ್ತೀರ, ನಿಮಗೂ ಯಾವುದೇ ಒಂದು ರೀತಿಯ ತೊಂದರೆ ಆದರೆ ಆಗೋದಿಲ್ಲ. ಇಲ್ಲಿ ಯಾರಾದರೆ ಅತ್ತೆ ಮತ್ತು ಸೊಸೆ ಒಂದೇ ಮನೆಯಲ್ಲಿದ್ದು 2 ರೇಷನ್ ಕಾರ್ಡ್ಸನ್ನು ಮಾಡಿಸ್ಕೊಂಡು ಇಬ್ಬರು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೋತಿದ್ರೆ ಅಂತಹ ಅವರಿಗೆ ಕಂದಾಯ ಯಾರ ಹೆಸರಲ್ಲಿ ಕಟ್ತಿದ್ರೆ, ಅತ್ತೆ ಹೆಸರಲ್ಲಿ ಕಟ್ತಿದ್ರೆ ಅತ್ತೆಗೆ ಮಾತ್ರ ಬರುತ್ತೆ, ಅಥವಾ ಸೊಸೆ ಹೆಸರಲ್ಲಿ ಕಟ್ತಿದ್ರೆ ಸೊಸೆಗೆ ಮಾತ್ರ ಬರುತ್ತೆ ಅಷ್ಟೇ. ಇನ್ನು ಮುಂದೆ ಇಬ್ಬರಿಗೂ ಸಹ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಸಪ್ರೇಟ್ ಮನೆಯಲ್ಲಿದ್ದರೆ ಇಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ನೀವು ಸಪ್ರೇಟ್ ಮನೆ ಅಂತ ಅಂದರೆ ಅದು ಸ್ವಂತ ಮನೆ ಆದರೂ ಆಗಿರ್ಬೋದು ಅಥವಾ ಬಾಡಿಗೆ ಮನೆ ಆದರೂ ಆಗಿರ್ಬೋದು, ನಿಮ್ಮಿಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ, ಏನೂ ಸಹ ತೊಂದರೆ ಇಲ್ಲ. ಹಾಗಾಗಿ ಎಲ್ಲ ಒಂದು ಮಹಿಳೆಯರೂ ಸಹ ತುಂಬ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ರಿಗೂ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಾಗ ಈ ಒಂದು ಕಂಡೀಷನನ್ನು ಅಪ್ಲಿಕೇಬಲ್ ಮಾಡಿರಲಿಲ್ಲ. ಅದಾದ ನಂತರ ಇದೀಗ ಹೊಸದಾಗಿ ಮಾಡಿರುವಂಥ ಕಂಡೀಷನ್ ಆಗಿರುತ್ತೆ. ಈಗ ನೀವಾಗಿರ್ಬೋದು ಅಥವಾ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಆಗಿರ್ಬೋದು, ಒಂದೇ ಮನೆಯಲ್ಲಿದ್ದು ಅತ್ತೆ ಮತ್ತು ಸೊಸೆ ಇಬ್ಬರೂ ಸಪ್ರೇಟ್ ರೇಷನ್ ಕಾರ್ಡ್ಸನ್ನು ಮಾಡಿಸ್ಕೊಂಡು ಇಬ್ಬರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೋತಿದ್ರೆ ಅಂತಹ ಅವರಿಗೆ ಇನ್ನು ಮುಂದೆ ಕೇವಲ ಒಬ್ಬರಿಗಷ್ಟೇ ಬರುತ್ತೆ. ಯಾರ ಹೆಸರಲ್ಲಿ ಕಂದಾಯವನ್ನು ಕಟ್ತಿದ್ರೆ ಅಂತಹ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಇಲ್ಲ ಸರ್ ನಾವು ಸಿಟಿಯಲ್ಲಿದ್ದೀವಿ, ನಮ್ಮ ಅತ್ತೆ ಮಾವ ವಿಲೇಜಲ್ಲಿದ್ದಾರೆ ಅಂತಂದರೆ ಇಬ್ಬರಿಗೂ ಸಹ ಬರುತ್ತೆ. ಇಲ್ಲ ಸರ್ ನಾವು ಸಪ್ರೇಟ್ ಮನೆಯಲ್ಲಿದ್ದೀವಿ, ಅವ್ರು ಸಪ್ರೇಟ್ ಮನೆಯಲ್ಲಿದ್ದಾರೆ, ನಾವಿಬ್ಬರು ಕಂದಾಯವನ್ನು ಕಟ್ತಿದ್ದೀವಿ ಅಂತ ಅಂದರೆ ನಿಮಗೂ ಸಹ ಇಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರುತ್ತೆ. ಜೊತೆಗೆ ನೀವು 11ನೇ ಕಂತು ಹಣದ ಬಗ್ಗೆ ಕೇಳ್ತಿದ್ದೀರಾ. ನೋಡಿ, 11ನೇ ಕಂತು ಹಣ ಸದ್ಯಕ್ಕೆ ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ಇದು ಬಿಡುಗಡೆ ಆಗೋದಕ್ಕೆ ಒಂದಿಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಜೊತೆಗೆ 10ನೇ ಕಂತು ಹಣ ಇನ್ನೂ ನಿಮಗೆ ಪೆಂಡಿಂಗ್ ಇದ್ದರೆ ನೋಡಿ, 10ನೇ ಕಂತು ಹಣ ಇವತ್ತು ಫಲಾನುಭವಿಗಳಿಗೆ ಬಂದಿದೆ, ನಿನ್ನೆ ಬಂದಿದೆ ಆ್ಯಂಡ್ ಹಾಗೇನೂ ಸಹ ಮುಂದೆನೂ ಬರ್ತಾ ಹೋಗುತ್ತೆ. ಇದೇ ತಿಂಗಳು 31ನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದರೆ ಜಮಾ ಆಗುತ್ತೆ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಆ್ಯಂಡ್ ಹಾಗೇನೂ ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ.